ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ವಿನೋದ್, ಈಗ CLP ಮೀಟಿಂಗ್ ಅನ್ನು ಕರೆದಿದ್ದಾರೆ CM ಸಂಜೆ 6:00ವರೆಗೆ. CLP ಮೀಟಿಂಗ್ನಲ್ಲಿ ಈಗ ಸದ್ಯ ನಡೀತಾ ಇರ್ತಕ್ಕಂಥ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳಿಗೆ ಪಾಠ ಮಾಡ್ತಾರೆ, ಯಾವ ರೀತಿಗೆ ಪ್ರತಿಪಕ್ಷಗಳನ್ನು ಎದುರಿಸಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾರೆ, ತಿಳಿ ಹೇಳ್ತಾರೆ ಅನ್ನುವ ಒಂದು ಮಾಹಿತಿ ಇದೆ. ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದ ಅಥವಾ ಒಳಗೊಳಗೆ ಬೇರೆ ಏನಾದರೂ ಕಾರಣಗಳಿದ್ದಾವ ಅಂತ? ಯಾಕೆಂದರೆ ವಿನೋದ್, ನಿನ್ನೆಯಷ್ಟೇ DK ಶಿವಕುಮಾರ್ ಅವರು ಔತಣಕೂಟವನ್ನು ಆಯೋಜನೆ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು CLP ಮೀಟಿಂಗನ್ನು ಕರೆದಿರ್ತಕ್ಕಂಥ ಹಿನ್ನೆಲೆ ಏನಾದರೂ ಮೆಸೇಜ್ ಏನಾದರೂ ಕೊಟ್ಬಿಡ್ತಾರಾ ಹೇಗೆ ಅಂತ CLP ಮೀಟಿಂಗ್ನಲ್ಲಿ? ಶಿವಶಂಕರ್, ಇವತ್ತು ಒಂದು ಕಾಂಗ್ರೆಸ್ದ ಒಂದು CLP ಮೀಟಿಂಗ್ ಇದೆ. ಈ ಒಂದು CLP ಮೀಟಿಂಗ್ ಅಲ್ಲಿ ಸಚಿವರುಗಳು, ಶಾಸಕರುಗಳು ಮತ್ತೆ CM DCM ಎಲ್ಲರೂ ಭಾಗಿಯಾಗ್ತಾರೆ. ಆದ್ರೆ ಇವತ್ತಿನ CLP ಯಲ್ಲಿ ಯಾವ ವಿಚಾರಗಳು ಪ್ರಮುಖವಾಗಿ, ಯಾಕಂದ್ರೆ ಮೊದಲ ಆದ್ಯತೆ ಏನಂದ್ರೆ ಈಗ ವಿಪಕ್ಷಗಳ ಟೀಕೆಗೆ ನಾವು ಯಾವ ತರ ಉತ್ತರ ಕೊಡ್ಬೇಕು. ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಇದು ಅಧಿವೇಶನ ಇದ್ದಂತ ಸಂದರ್ಭದಲ್ಲಿ ಒಂದು ಅಬಕಾರಿ ಹಗರಣ ತೆಗೆದುಕೊಂಡು ಬಂದ್ರು ವಿಪಕ್ಷವರು, ಅದಕ್ಕೆ ಸರಿಯಾಗಿ ಉತ್ತರ ಹೇಗೆ ಕೊಟ್ವಿ. ಜೊತೆಗೆ ಇದೀಗ ಅಂದ್ರೆ ರಾಜ್ಯ ಸರ್ಕಾರ ಸಾಲ 1,33,000 ಕೋಟಿ ಸಾಲ ಮಾಡಿದೆ ಅನ್ನೋ ವಿಚಾರವಾಗಿದೆ. ಜೊತೆಗೆ ಕೇಂದ್ರದ ಅನುದಾನದಲ್ಲಿ ತಾರತಮ್ಯ ಆಗ್ತಿದೆ, ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟು ಅಭಿವೃದ್ಧಿಗಳನ್ನ ಮಾಡ್ತಿಲ್ಲ, ಕೆಲವಷ್ಟು ಟೀಕೆಗಳಿದ್ದಾವೆ. ಸೊ ಆ ಒಂದು ಟೀಕೆಗಳಿಗೆ ಹೇಗೆ ನಾವು ಸಮರ್ಪಕವಾಗಿ ಉತ್ತರ ಕೊಡಬೇಕು, ಯಾಕಂದ್ರೆ ಕೆಲವೊಂದಿಷ್ಟು ಅಂಕಿ ಸಂಖ್ಯೆ ಸಮೇತ ಉತ್ತರವನ್ನು ಸದನದಲ್ಲಿ ಕೊಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರು, ಸಚಿವರುಗಳು ಯಾವ ತರ ಸಶಕ್ತರಾಗಿರ್ಬೇಕು. ಜೊತೆಗೆ ವಿಪಕ್ಷಗಳು ಏನೇ ಒಂದು ಸದನದಲ್ಲಿ ಗದ್ದಲ ಮಾಡಿದ್ರು ಮತ್ತೆ ಬಾವಿಗಳು ಪ್ರತಿಭಟನೆ ಮಾಡಿದ್ರು, ನಾವು ಎದೆಗುಂದ ಬರೋದು ಅಂದ್ರೆ ಒಂದು ವಿಪಕ್ಷಗಳ ಉತ್ತರಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಪ್ರಶ್ನೆಗಳಿಗೆ ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಆಯೋಜನೆ ಮಾಡಿದೆ. ನೀವು ಹೇಳ್ದಂಗೆ ಇಲ್ಲಿ ಕೇವಲ ಒಂದೇ ತಿಂಗಳು ನಾವು ಇದನ್ನ ಅನಾಲಿಸಿಸ್ ಮಾಡಕ್ಕಾಗಲ್ಲ ಶಿವಶಂಕರ್. ಯಾಕಂದ್ರೆ ಮೊನ್ನೆ CM ಅವರು MLC ಗಳಿಗೆ ಒಂದು ಬೋಧನೆ ಮಾಡಿದ್ರು, ಒಂದು ಇದೇ ವಿಚಾರಕ್ಕಾಗಿ ಹೇಗೆ ನಾವು ಅನುದಾನ ಬಳಕೆ ಮಾಡ್ಬೇಕು ಅನ್ನೋ ವಿಚಾರ. ನಿನ್ನೆ DCM ಒಂದು ಡಿನ್ನರ್, ಇವತ್ತು CLP ಸಭೆ. ಎಲ್ಲೋ ಒಂದ್ ಕಡೆ ಎಲ್ಲ ಒಂದು ಸತತವಾಗಿ 3 ದಿನಗಳ ಕಾಲ ಸಚಿವರು, ಶಾಸಕರು ಒಂದು ಸಭೆ ಮಾಡ್ತಾರೆ ಮತ್ತೆ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಏನಾದ್ರೂ ಸೂಕ್ಷ್ಮತೆಗಳು ಇದ್ದೇ ಇರ್ತಾವಲ್ಲ. ಯಾಕಂದ್ರೆ DK ಶಿವಕುಮಾರ್ ಒಂದ್ ಕಡೆ ದೆಹಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅವರು ಸಹ ಒಂದು ಸಖತ್ ಆಕ್ಟಿವ್ ಆಗಿ ಕಾಣ್ತಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದೀಗ ಅಂದ್ರೆ ಯುಗಾದಿ ನಂತರ, ಅಧಿವೇಶನ ಮುಗಿದ ನಂತರ ಮತ್ತೆ ರಾಜ್ಯದಲ್ಲಿ ಕುರ್ಚಿ ಒಂದು ಬದಲಾಗುತ್ತಾ ಅನ್ನೋದು ಇದೀಗ ಈ ಒಂದು ಸಭೆಗಳ ಮೂಲಕ ಹೆಂಡಿ ಸಿಗ್ತಾ ಇದೆ. ಆದ್ರೆ ಈ ಒಂದು ಸಭೆಗಳಲ್ಲಿ ಕೇವಲ ಈ ಒಂದು ವಿಪಕ್ಷಗಳನ್ನು ಕಟ್ಟಿ ಹಾಕೋದು, ಅಧಿವೇಶನಕ್ಕೆ ಸಂಬಂಧ ಮಾತ್ರ ಅಷ್ಟೇ ಆಗುವ ಸಾಧ್ಯತೆಗಳು ಇರುತ್ತದೆ. ಜೊತೆಗೆ ಇನ್ನೂ ಹೆಚ್ಚಿನ ಸಾಧ್ಯತೆಗಳಂದ್ರೆ ಈ ಒಂದು ಕುರ್ಚಿ ಕಿತ್ತಾಟದ ಬಗ್ಗೆನೂ ಅಂದ್ರೆ ಬಣದ ನಾಯಕರುಗಳು ಅಂದ್ರೆ ಊಟದ ಸಂದರ್ಭದಲ್ಲಿ, ಟೇಬಲ್ ಅಲ್ಲಿ ಕೂತಂತ ಸಂದರ್ಭದಲ್ಲಿ ಈ ವಿಚಾರಗಳು ಡಿಸ್ಕಸ್ ಆಗುವ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಇವತ್ತಿನ CLP ಸಭೆಯಲ್ಲೂ ಸಹ ಒಂದು ಕುರ್ಚಿ ವಿಚಾರಕ್ಕೆ ಮುನ್ನೆಲೆಗೆ ಬರಬಹುದು. ಜೊತೆಗೆ ಈಗಾಗಲೇ ನಿನ್ನೆ ನಡೆದಿರ್ತಕ್ಕಂಥ ಒಂದು ಸಭೆ ಏನಿದೆ ಅಂದ್ರೆ ಡಿನ್ನರ್ ಪಾರ್ಟಿಯಲ್ಲಿ ಕೆಲವಷ್ಟು ಶಾಸಕರುಗಳನ್ನ, ಸಚಿವರುಗಳನ್ನ ಒಂದು ಪರಿಗಣನೆಗೆ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ DCM DK ಶಿವಕುಮಾರ್ ಮಾಡಿದ್ರು. ಜೊತೆಗೆ ಇವತ್ತಿನ ಸಂದರ್ಭದಲ್ಲೂ ಅದೇ ತರ ಮಾಡ್ತಾರೆ. ಯಾಕಂದ್ರೆ ನಿನ್ನೆ DCM ಮಾಡಿ, ಇವತ್ತು CM ಅದೇ ತರ ಮಾಡಿ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ತಾರ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಈ ಒಂದು ಪ್ರಶ್ನೆಗೆ ಅಂದ್ರೆ ಒಂದು CLP ಸಭೆ ನಡೀತೆ, ಆ ಒಂದು CLP ಸಭೆಯಲ್ಲಿ ಒಂದು ಅಂದ್ರೆ ಉನ್ನತ ಮೂಲಗಳಿಂದ ಮಾಹಿತಿ ಬಂದಾಗಲೇ ಇದಕ್ಕೆ ಸ್ಪಷ್ಟ ನಿರ್ದೇಶನ ಸಿಗೋದು. ಜೊತೆಗೆ ಅಲ್ಲಿವರೆಗೂ ಸಹ ನಾವು ಕೇವಲ ಒಂದು ಬರ್ತಕ್ಕಂಥ ಮೂಲಗಳ ಪ್ರಕಾರ ಕೇವಲ ಒಂದು ಪಕ್ಷದ ವಿಚಾರವಾಗಿಷ್ಟೇ ಇಲ್ಲ, ರಾಜಕೀಯ ವಿಚಾರವಾಗಷ್ಟೇ ಇಲ್ಲ, ಒಂದು ಕುರ್ಚಿ ವಿಚಾರನೂ ಒಂದು ಚರ್ಚೆ ಆಗುವ ಸಾಧ್ಯತೆಗಳು ಇದೆ ಅನ್ನೋ ಕೆಲವೊಂದು ಮೂಲಗಳ ಮಾಹಿತಿ ಬರ್ತಿದೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಹೇಳದಂಗೆ ಚರ್ಚೆ ಆಗುತ್ತಾ, ಚರ್ಚೆ ಆದ್ರೆ ಯಾವ ನಾಯಕರು ಏನು ಮಾತುಗಳನ್ನ ಹೇಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಿದೆ ಶಿವಶಂಕರ್. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.